ದ್ವಿತೀಯ PUC ವಿದ್ಯಾರ್ಥಿನಿಯರೇ, ಇವತ್ತು ನಾನು ಅಧ್ಯಾಯ 1ಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ ನಿನ್ನೆವರೆಗೂ ನಾನು ಏನು ಮಾಡಿದ್ದಪ್ಪ ಅಂತಂದ್ರೆ ಅರ್ಧ ಪಾಯಿಂಟ್ಸ್ಗಳನ್ನು ಚರ್ಚೆ ಮಾಡಿದ್ದೆ. ಇವತ್ತಿನ ದಿನ ಮತ್ತೆ ನಾನು ಏನು ಮಾಡ್ತಾ ಇದ್ದೀನಿ, ಮುಂದುವರೆದಂತಹ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಈಗಾಗಲೇ ಸ್ವಾತಂತ್ರ್ಯ ಭಾರತಕ್ಕಾಯ್ತು 1947 ಆಗಸ್ಟ್ 15ಕ್ಕೆ ಸಂಬಂಧಿಸಿದ ಹಾಗೆ ಅಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಯಿತು ಅನ್ನುವಂಥದ್ದನ್ನು ಕಂಡುಕೊಂಡಿದ್ದೀವಿ. ಆಗಿನ ಕಾಲದ ಭಾರತ ಸರ್ಕಾರ ಇಲ್ಲಿ ಯಾವ ರೀತಿಯಾದಂತಹ ಕರ್ತವ್ಯವನ್ನು ನಿರ್ವಹಿಸಬೇಕು, ಅಗತ್ಯವಾದ ಕಾರ್ಯಗಳು ಯಾವುದನ್ನು ಮಾಡಬೇಕು ಅನ್ನುವಂಥ ಚಿಂತನೆಗಳನ್ನು ಮಾಡಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಏನು ಕೊಟ್ಟಿದ್ದಾರಪ್ಪ ಅಂತಂದು ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದೇನಪ್ಪ ಅಂತಂದ್ರೆ ಭಾರತವನ್ನ ಭೌಗೋಳಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಒಗ್ಗೂಡಿಸುವುದು ಅನ್ನುವಂಥ ಪದವನ್ನು ಬಳಸಿದ್ದಾರೆ. ಅಂದರೆ ಸ್ವಾತಂತ್ರ್ಯ ನಂತರ ಭಾರತ ಛಿದ್ರವಾಗಿ ಹೊರಟು ಹೋಗಿರುವಂತಹ ವಿಷಯ ಬರ್ತದೆ. ಅಂದರೆ ಎಲ್ಲ ರಾಜ್ಯಗಳು ತಮ್ಮ ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇದ್ರು, ಅವರಿಗೆ ಬ್ರಿಟಿಷ್ ತಗೊಂಡಿದ್ರು. ಹಾಗಾಗಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಭಾರತ ಅನ್ನುವಂಥ ಒಂದು ರಾಷ್ಟ್ರ ನಮ್ಗೆ ಏನು ಮಾಡಬೇಕಾಗಿದೆ, ನಿರ್ಮಾಣ ಮಾಡಬೇಕಾಗಿದೆ. ಹಂಗಾಗಿರೋದ್ರಿಂದ ಭೌಗೋಳಿಕವಾಗಿ ನಾವೇನು ಮಾಡಬೇಕು, ಒಂದುಗೂಡಿಸಬೇಕು. ಅದಕ್ಕೆ ಕೆಲವೊಂದಿಷ್ಟು ಪ್ಲಾನ್ ಉಪಯೋಗಿಸ್ಕೊಂಡಿದ್ದಾರೆ, ಒಂದು ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರವನ್ನು ಗೂಡಿಸ್ಲಿಕ್ಕೆ ಅಂತ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಏನಪ್ಪ ಅಂದ್ರೆ ಬಾಲ ಗಂಗಾಧರ ತಿಲಕ್ ಆಗಿನ ಕಾಲದಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಗಣೇಶ ಉತ್ಸವ ಆಚರಣೆ ಮಾಡಿದ್ರು. ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ರು 21 ದಿನ. ಆಮೇಲೆ ಏನು ಮಾಡಿದ್ರಪ್ಪ ಅಂತ ಮಹಾರಾಷ್ಟ್ರ ಏಕೀಕರಣ ಮಾಡಿದ್ದಾಯ್ತು. ಈಗ ಅದೇ ನಮ್ಮ ಕರ್ನಾಟಕವನ್ನು ತಗೊಳ್ಳಿ. ಕರ್ನಾಟಕಕ್ಕೆ ಸಂಬಂಧಿಸಿದಂಗೆ ನಮಗೆ ದಸರಾ ಆಚರಣೆ ಮಾಡ್ತೀವಿ, ನಿಮಗೆಲ್ಲ ಗೊತ್ತಿರೋದು. ಬೆಂಗಳೂರಲ್ಲೇ ಏನು ಮಾಡ್ತೀವಿ, ಸಾರಿ ಮೈಸೂರಲ್ಲೇ ಏನು ಮಾಡ್ತೀವಪ್ಪ ಅಂದ್ರೆ ದಸರಾ ಆಚರಣೆ ಮಾಡ್ತೀವಿ. ಆಗಿನ ಕಾಲದೊಳಗೆ ಆ ರೀತಿಯಾಗಿ ಏನಪ್ಪ ಅಂದ್ರೆ ಕರ್ನಾಟಕದ ಏಕೀಕರಣಕ್ಕಾಗಿ ಅಥವಾ ಒಂದುಗೂಡಿಸ್ಲಿಕ್ಕೆ ಅಂತ ಈ ರೀತಿಯಾಗಿ ಮಾಡಿದ್ದಾರೆ. ಹಾಗೆ ಎಲ್ಲ ರಾಜ್ಯಕ್ಕೂ ತನ್ನದೇ ಆದಂಥ ವಿಶೇಷವಾದಂಥ ಹಬ್ಬಗಳ ಆಚರಣೆ ಮಾಡಿ ಜನರ ತಲೆಯೊಳಗೆ ತುಂಬಿಸಿ ಈಗ ದೇಶದ ಒಳಗೆ ಬರುವಂಥ ರಾಜ್ಯ ಅನ್ನುವಂಥ ರೀತಿಯಲ್ಲಿ ಏನು ಮಾಡಿದ್ರಪ್ಪ ಅಂತ ಒಂದುಗೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಇಡೀ ಭಾರತದ ಒಂದು ಭೌಗೋಳಿಕ ನಕ್ಷೆ ತಯಾರಾಗಿದ್ದು ಇವರು ಪ್ರಯತ್ನ ಮಾಡಿರೋದ್ರಿಂದ ಯಾರು ಭಾರತಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಆಗಿನ ಕಾಲದೊಳಗೆ ವ್ಯವಸ್ಥೆ ಮಾಡಿದ್ದಾರೆ. ಅಷ್ಟೇ ಅಲ್ರಿ, ಅವ್ರು ಏನು ಹೇಳಿದಪ್ಪ ಅಂತಂದ್ರೆ ಆಡಳಿತಾತ್ಮಕವಾಗಿ ಒಗ್ಗೂಡಿಸುವುದು ಅಂತ. ಇಡೀ ದೊಡ್ಡದಾದಂಥ ರಾಷ್ಟ್ರದಲ್ಲಿ ಅದನ್ನು ಆಡಳಿತ ಮಾಡೋದಷ್ಟು ಸುಲಭ ಅಲ್ಲ. ಹಾಗಾಗಿರೋದ್ರಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಎಲ್ಲ ಮಾಡಿ ಮತ್ತು ಆಡಳಿತವನ್ನು ಒಂದೇ ರೂಪದೊಳಗೆ ತಗೊಂಡು ಬಂದಿದ್ದಾರೆ. ಈಗ ಎಕ್ಸಾಂಪಲ್ ಹೈಕೋರ್ಟ್ ಅದ, ಸುಪ್ರೀಂ ಕೋರ್ಟ್ ಅದ. ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂಗೆ ಲೋಕಸಭೆ ಅದ, ರಾಜ್ಯಸಭೆ ಅದ. ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದ ಎಲ್ಲ ರಾಜ್ಯಗಳಿಗೆ ಸಂಬಂಧಿಸಿದಂಗೆ ವಿಧಾನಸಭೆ, ವಿಧಾನ ಪರಿಷತ್. ಹಿಂಗೆ ಒಂದು ಆಡಳಿತದ ರೂಪ ಒಂದೇ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾರ, ಒಗ್ಗೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿದಾರ ಅನ್ನುವಂಥದ್ದು ನಮ್ಗೆ ಕಾಣಿಸ್ತದೆ. ಹಾಗಾಗಿ ಆಡಳಿತಾತ್ಮಕವಾಗಿಯೂ ಬರೀ ಭೂಮಿ ಅಷ್ಟ ಅಥವಾ ಜನರನ್ನಷ್ಟ ಕಲೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿಲ್ಲ, ಆಡಳಿತವಾಗಿಯೂ ಸಹ ಸುರಕ್ಷಿತವಾಗಿ ಸುಗಮವಾಗಿ ಸಾಗಲಿ ಅಂತ ಅದನ್ನೇನಪ್ಪ ಅಂತಂದ್ರೆ ಒಗ್ಗೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿದಾರ. ಇದು ಮೊದಲ ಒಂದು ಕಾರ್ಯ. ಈಗ ಎರಡನೇ ಕಾರ್ಯ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಂವಿಧಾನವನ್ನ ರಚಿಸುವುದು. ನೋಡಿ, ಸಂವಿಧಾನ ಅಂತಂದ್ರೆ ಈಗಾಗಲೇ ನಿಮ್ಗೆ ಫಸ್ಟ್ PUC ಅರ್ಥ ಮಾಡ್ಕೊಂಡಿದ್ವಿ. ಏನಪ್ಪಾ ಅಂತಂದ್ರೆ ಕಾಯ್ದೆ, ಕಾನೂನುಗಳು, ನಿರ್ದೇಶನಾತ್ಮಕ ತತ್ವಗಳು, ಮೂಲಭೂತ ಹಕ್ಕುಗಳು ಇತ್ಯಾದಿಗಳನ್ನ ಬರೆದಿಟ್ಟುವಂತಹ ಒಂದು ಕೃತಿಗೆ ನಾವೇನಂತ ಕರಿತಾ ಇದ್ವಿ, ಸಂವಿಧಾನ ಅಂತ ಕರಿತಾ ಇದ್ವಿ. ಹೌದಾ? ಸೊ ಅಂತ ಒಂದು ಸಂವಿಧಾನ ರಚನೆ ಮಾಡಬೇಕು ಅನ್ನುವಂಥದ್ದು ಇವರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಸಂವಿಧಾನಾತ್ಮಕವಾಗಿ ಇಲ್ಲಿ ಸಮಿತಿ ರಚನೆ ಮಾಡಿದ್ದಾರೆ. ಸಮಿತಿ ರಚನೆ ಮಾಡಿ ಮತ್ತೆ ಏನ್ ಮಾಡಿದ್ರಪ್ಪ ಅಂದ್ರೆ 2 ವರ್ಷ 11 ತಿಂಗಳು 18 ದಿನ ಟೈಮ್ ತಗೊಂಡು ಏನ್ ಮಾಡಿದ್ರಪ್ಪ ಅಂತಂದ್ರೆ ಸಂವಿಧಾನದ ರಚನೆ ಮಾಡಿದ್ದಾರೆ. ಅಗತ್ಯವಾದಂತಹ ಕಾರ್ಯನೇ. ಸಂವಿಧಾನ ಇಲ್ಲ ಅಂತಂದ್ರೆ ಆಡಳಿತ ನಡೆಸ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಯ್ದೆ ಕಾನೂನುಗಳು ಬೇಕೇ ಬೇಕಾಗ್ತದೆ. ಸೊ ಹಾಗಾಗಿ ಸಂವಿಧಾನದ ರಚನೆ ಆಯ್ತು. ನಂತರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಜವಾಬ್ದಾರಿಯುತ ಪ್ರಜಾಪ್ರಭುತ್ವದ ನಿರ್ಮಾಣ ಮಾಡುವುದು. ಬೇಕಾಬಿಟ್ಟಿ ಪ್ರಜಾಪ್ರಭುತ್ವ ಬೇಕಾಗಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಪ್ರಜೆ ಮತ್ತು ಅದೇ ರೀತಿಯಾಗಿ ಎಲ್ಲಾ ಸರ್ಕಾರದವರು ಜವಾಬ್ದಾರಿಯನ್ನು ಹೊತ್ತುಕೊಂಡು ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಉದ್ದೇಶ ಮಾಡಿದ್ದಾರೆ. ಪ್ರಜೆಗಳ ಕೈಯಲ್ಲಿ ಅಧಿಕಾರ ಕೊಡಬೇಕು, ಪ್ರಜೆಗಳೇ ಪ್ರಭುಗಳಾಗಬೇಕು. ಅದರರ್ಥ ಏನಪ್ಪಾ ಅಂತಂದ್ರ ನಮ್ಮನ್ನು ಆಳುವಂತ ವ್ಯಕ್ತಿಯನ್ನ ಪ್ರಜೆಗಳೇ ಆಯ್ಕೆ ಮಾಡಬೇಕು. ಮತ್ತು ಜವಾಬ್ದಾರಿಯುತವಾಗಿ ಹೋಗಿ ಮತ ಹಾಕಿದ್ರೆ ಅಲ್ಲೇನಾಗ್ತದ, ಒಬ್ಬ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಂತಂದ್ರ ಆಗಲ್ಲ. ಸೊ ಹಾಗಾಗಿ ಅದರಿಂದ ಉತ್ತಮವಾದಂಥ ಪ್ರಜಾಪ್ರಭುತ್ವ ನಿರ್ಮಾಣ ಆಗಬೇಕು ಅಂತಂದ್ರೆ ಇವರು ಸಹಿತ ಪ್ರಯತ್ನ
ಮಾಡಿದ್ದಾರೆ. ಅಂದ್ರೆ ಸಾಕಷ್ಟು ಅಗತ್ಯವಾದಂತ ಕಾರ್ಯಗಳನ್ನ ಮಾಡಿದ್ದಾರೆ. ಮತ್ತು ಅಷ್ಟಲ್ಲದೆ ಕೊನೆಯದಾಗಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ ಚಾಲ್ತಿ ಮಾಡಿದ್ದಾರೆ. ಏನ್ ಮಾಡಿದಾರೆ? ರಾಷ್ಟ್ರ ನಿರ್ಮಾಣ ಮಾಡೋದಷ್ಟು ಸರಳವಾದಂತಹ ಕೆಲಸ ಇಲ್ಲ, ಇದಲ್ಲ ಬಹಳ ದೊಡ್ಡ ಕೆಲಸ ಅದ. ಹಾಗಾಗಿ ನೋಡ್ರಿ ಇಡೀ ದೇಶವನ್ನ ತನ್ನದೇ ಆದಂತ ಭಾರತ ಅನ್ನುವಂತ ರಾಷ್ಟ್ರ ಅಂತ ನಿರ್ಮಾಣ ಮಾಡ್ಲಿಕ್ಕೆ ಇಲ್ಲೇ ಏನ್ ಮಾಡಿದಪ್ಪ ಅಂತ ಪ್ರಯತ್ನ ಮಾಡಿದ್ದಾರೆ, ಇದಲ್ಲ. ಸೊ ಇಲ್ಲಿಗೆ ಯಾವುದು ಮುಗಿತ್ರಿ? ಸ್ಪೆಷಲಿ ಸ್ವತಂತ್ರ ಭಾರತ ಅಗತ್ಯವಾಗಿ ನಿರ್ವಹಿಸಿದ ಕಾರ್ಯಗಳು ಅಥವಾ ಕರ್ತವ್ಯಗಳು ಯಾವುವು ಅಂತ 2 ಅಂಕಕ್ಕಾಗಿ ಪ್ರಶ್ನೆ ಬರ್ತವೆ. 3 ಪಾಯಿಂಟ್ಸ್ ಅದಾವೆ. ಅರ್ಥ ಆಯ್ತಾ? ಓಕೆ. ಅಧ್ಯಾಯ 1ಕ್ಕೆ ಸಂಬಂಧಿಸಿದಂತೆ ಬ್ರಿಟಿಷರು ಯಾವಾಗ ಬಂದ್ರು, ಆಮೇಲೆ ಯಾವ ರೀತಿಯಾಗಿ ರಾಜಕೀಯ ಅಧಿಕಾರವನ್ನು ಪಡ್ಕೊಂಡ್ರು, ಮತ್ತು ಅದೇ ರೀತಿಯಾಗಿ ಎಂತಹ ಕಾಯ್ದೆಗಳನ್ನು ತಯಾರಿ ನಮ್ಗಾಗಿ ಮಾಡಿದ್ರು ಅನ್ನುವಂಥದ್ರ ಕುರಿತು ನಾವೇನು ಮಾಡ್ತಾ ಇದ್ದೀವಿ ಅಂತ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಹೇಳಲಿಕ್ಕೆ ಹೊರಟಿದ್ದೀವಿ. ಈಗಾಗಲೇ ನಮ್ಗೆ ಗೊತ್ತದ ಬ್ರಿಟಿಷರು ಯಾವಾಗ ನಮ್ಮ ಇದಕ್ಕೆ ಬಂದರು ಅಂತಂದಾಗ 1600 ಅದು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಿದ್ದಾರೆ. 1600ರಲ್ಲೇ ಏನ್ ಮಾಡಿದ್ರಿ? ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಿದಾರ. ಆಮೇಲೆ ಏನ್ ಮಾಡಿದ್ರಪ್ಪ ಅಂತಂದ್ರ ಈ ಈಸ್ಟ್ ಇಂಡಿಯಾ ಕಂಪನಿ ಪರ್ಮಿಷನ್ ತಗೊಂಡ್ರಿ, ಅನುಮತಿ ಪಡೆದ್ರು ಅಂತಂದ್ರ ಪರ್ಮಿಷನ್ ತಗೊಂಡಿದ್ದಾರೆ. ಪರವಾನಿಗೆ ಇನ್ನೊಂದು ಪದ ರೀ ತಗೊಂಡು ಏನ್ ಮಾಡಿದ್ರಪ್ಪ ಅಂತಂದ್ರೆ ಭಾರತದೊಳಗ ವ್ಯಾಪಾರದ ಕೋಟೆ ಅಥವಾ ಅದಕ್ಕೆ ಮಳಿಗೆ ಅಂತ ಹೇಳ್ತಾರ. ಅಂದ್ರ ವ್ಯಾಪಾರ ಮಾಡ್ಲಿಕ್ಕೆ ಅಂತ ಬಂದ್ರು ಅಂತ. ಮೊದಲೇ ಬಂದದ್ದು ಅದಕ್ರಿ ವ್ಯಾಪಾರ ಮಾಡಕ್ ಬಂದಾರಿ. ನಮ್ಮಲ್ಲಿ ಸಾಂಬಾರು ಪದಾರ್ಥಗಳಿದಾವ, ಮಸಾಲೆ ಪದಾರ್ಥಗಳಿದಾವ್ರಿ, ವಜ್ರ ವೈಡೂರ್ಯಗಳು, ಬಂಗಾರ 108 ಎಲ್ಲ ಅದಾವ್ರಿ, ಇತ್ತಲ್ಲ. ಸೊ ಹಂಗಾಗಿರೋದ್ರಿಂದ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದದ್ದು ವ್ಯಾಪಾರಕ್ಕಾಗಿ ಬಂದು ಏನ್ ಮಾಡಿದ್ರಪ್ಪ ಅಂತಂದ್ರ ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಿದ್ರು. ಆಮೇಲೆ ವ್ಯಾಪಾರದ ಮಳಿಗೆಗಳನ್ನ ಅಥವಾ ಕೋಟೆಗಳನ್ನು ಅಂತ ಹೇಳ್ತಾರೆ, ಅಂಗಡಿ ಅಂತೀವಿ ನಾವು. ಏನಂತೀವ್ರಿ? ಈಗ ನಮ್ಮ ಆಡು ಭಾಷೆ ಒಳಗ ಏನಂತ ಕರಿತೀರಿ? ಅಂಗಡಿ ಅಂತ ಕರಿತೀವಿ. ಅಂತದ್ ಇಟ್ಕೊಂಡು ವ್ಯಾಪಾರ ಚಾಲು ಮಾಡಿದ್ರು. ಅವರು ವ್ಯಾಪಾರಕ್ಕಂತ ಬಂದವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ಅಲ್ಲಿ ಕೆಲಸ ಅವ್ರು ಯಾವ ರೀತಿಯಾಗಿ ಮಾಡಿದ್ರ ಅನ್ನೋಂಥದ್ದನ್ನ ಹೇಳ್ತಾ ಹೋಗ್ತೀನಿ. ಅದೇ ಸಮಯದೊಳಗ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಪ್ಲಾಸಿ ಕದನ ನಡೀತಿತ್ರಿ. ಅವಾಗ 1757ನೇ ಇಸ್ವಿ ಪ್ಲಾಸಿ ಕದನ ನಡೆದದ್ದು ಯಾವಾಗ ಅಂತ ಕೇಳ್ತಾರೆ. ಅದು ಉತ್ತರ 1757. ಅದ್ರ ನಂತರ ಇಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರ ರಾಜಕೀಯ ಅಧಿಕಾರ ಪಡ್ಕೊಂಡಿದ್ದಾರೆ. ಹಣ್ಣು ಕೆಲವರಿಗೆ ರಾಜಕೀಯ ಅಧಿಕಾರ ಇರಲಿಲ್ಲ, ಇದ್ದಲ್ಲ. ಸೊ ಹಾಗಾಗಿ ಬ್ರಿಟಿಷರು ರಾಜಕೀಯ ಅಧಿಕಾರವನ್ನ 1757 ನಂತರ ಪಡ್ಕೊಂಡಿದ್ದಾರೆ. ಸ್ಪೆಷಲಿ ಪ್ಲಾಸಿ ಕದನ ಮುಗಿದ ನಂತರ. ತದನಂತರ ಅದೇ ಟೈಮ್ ಒಳಗೆ ನೋಡ್ರಿ ಇಲ್ಲಿ 1757ರಿಂದ 1858 ತನ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ರಾಜಕೀಯ ಅಧಿಕಾರವನ್ನ ಪಡ್ಕೊಂಡು ಆಡಳಿತ ನಡೆಸಿದ್ರು. ಆಮೇಲೆ 1858ಕ್ಕೆ ಸಂಬಂಧಿಸಿದಂಗೆ ಅಲ್ಲಿ 1857ರಿಂದ 58 ತನ ಸಿಪಾಯಿ ದಂಗೆ ಆಯ್ತು. ಏನಾಯ್ತ್ರಿ? ಸಿಪಾಯಿ ದಂಗೆ. ಸಿಪಾಯಿ ದಂಗೆ ನಂತರ ಏನ್ ಮಾಡಿದ್ರಪ್ಪ ಅಂತಂದ್ರ ಅಲ್ಲಿ ಅದಕ್ಕೆ ಇನ್ನೊಂದು ಹೆಸರು ಪ್ರಥಮ ಸ್ವಾತಂತ್ರ್ಯ ಕರೀತಾರೆ. ಸಿಪಾಯಿ ದಂಗೆಗೆ ಇನ್ನೊಂದು ಹೆಸರು ವೆರಿ ಗುಡ್. ಸೊ ಇಲ್ಲಿ ಆದ ನಂತರ 1858 ಒಳಗ ಈಗ ಏನು ಈಸ್ಟ್ ಇಂಡಿಯಾ ಕಂಪನಿಗೆ ರಾಜಕೀಯ ಅಧಿಕಾರ ಇತ್ತು ನೋಡ್ರಿ, ಅದೆಲ್ಲ ಯಾರಿಗೆ ವರ್ಗಾವಣೆ ಮಾಡಿದ್ರಪ್ಪ ಅಂತಂದ್ರ ಕ್ರೌನ್ ಅಂತಂದ್ರ ರಾಣಿಗೆ, ಅಲ್ಲಿರುವಂತ ಆಡಳಿತ ಮಾಡ್ತಾ ಇರುವಂತ ರಾಣಿಗೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಅಧಿಕಾರವನ್ನ ನಿಭಾಯಿಸಿ ಕೊಟ್ಟಿದ್ದಾರೆ. ಅಂದ್ರೆ ಕಂಪನಿಯಿಂದ ಕ್ರೌನಿಗೆ ಅಧಿಕಾರ ವರ್ಗಾವಣೆ ಆಗಿದ್ದು ಯಾವಾಗ ಅಂತ ಕೇಳಿದ್ದಾದ್ರೆ ವೆರಿ ಗುಡ್, ಬಹಳ ಚೆನ್ನಾಗಿದೆ. ಇನ್ನ 1858 ನಂತರ ಹಾಗೆ ಮುಂದುವರಿತಾ ಬಂದಿದ್ದಾರೆ. ಒಂದೊಂದು ವರ್ಷಕ್ಕೆ ಇಸ್ವಿ ಹೇಳ್ತಾ ಹೋಗಿಲ್ಲ. ನೇರವಾಗಿ ನಮ್ಮ ಭಾರತ ದೇಶದೊಳಗೆ ನಮ್ಮ ಜನರು ರಾಜಕೀಯವಾಗಿ ಅಧಿಕಾರವನ್ನು ಪಡಿಬೇಕು, ಭಾರತವನ್ನು ಸ್ವತಂತ್ರ ಮಾಡ್ಕೊಳ್ಬೇಕು ಅಂತ ಏನ್ ಮಾಡಿದ್ರಪ್ಪ ಅಂತಂದ್ರೆ 1885 ಒಳಗೆ, ಅಂದ್ರೆ 1885 ಒಳಗ ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ರು. ನಿಮಗೆ ಪರೀಕ್ಷೆ ಒಳಗೆ ಅದು ಒಂದು ಅಂಕಕ್ಕಾಗಿ ಪ್ರಶ್ನೆ ಬರ್ತದ್ರಿ. ಏನಪ್ಪಾ ಅಂತಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದದ್ದು 1885. ಹಾಗಾಗಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಪ್ರಾರಂಭ ಮಾಡಿದ್ರು
ಟೈಮ್ ಒಳಗೆ ಇಲ್ಲೇನಪ್ಪ ಅಂತಂದ್ರೆ ಬ್ರಿಟಿಷರ ಮೇಲೆ ಬಹಳಷ್ಟು ಒತ್ತಡವನ್ನು ಹೇರಲಿಕ್ಕೆ ಪ್ರಾರಂಭ ಮಾಡಿದಾರ. ಯಾತಕ್ಕಾಗಿ ಅಂತಂದ್ರೆ ಸ್ವಾತಂತ್ರ್ಯವನ್ನ ಪಡೆಯೋಗೋಸ್ಕರ. ಅರ್ಥ ಆಯ್ತಾ? ಓಕೆ.